ಎಷ್ಟು ಮಾನ್ಯ ಸಭಾಧ್ಯಕ್ಷರೇ, ನಿಮ್ ಗಮನಕ್ಕೆ ಒಂದೇ ನಿಮಿಷ ಈ ಕಡೆ ನನ್ನ ಕಡೆ ನೋಡಿ. ಮಾನ್ಯ ಸಭಾಧ್ಯಕ್ಷರೇ, ಇದು ನಿಮ್ಗೂ ಇದು ಬಾಲಣ್ಣ ನಿಮ್ಗೂ ಗೊತ್ತಾಗಬೇಕಿದು. $5 ಬಿಲಿಯನ್ ವಾರ್ಷಿಕವಾಗಿ ಹೋಗುವಂಥದ್ದು. $5 ಬಿಲಿಯನ್ ಅಂದ್ರೆ ಸುಮಾರು 30,000 ಕೋಟಿ ರೂಪಾಯಿ ಇದರಿಂದ ಗೌರ್ಮೆಂಟ್ಗೆ ಬರ್ತಾ ಇರೋಂಥದ್ದು. ಈ ಗೇಮಿಂಗ್ ಮಾರ್ಕೆಟ್ ಸೈಜ್ ನ UPI ಅಂತಾರೆ. ಏನಾಗ್ಬೇಕು ಹೇಳಿ, ವಾಟ್ ಇಸ್ ದ ಕ್ವಶನ್? ಅಲ್ಲ, ಇದು ಯಾವ ಕಾರಣಕ್ಕೋಸ್ಕರ ನಿಲ್ತಿಲ್ಲ ಅನ್ನೋದಕ್ಕೋಸ್ಕರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಮಾತಾಲಿಗೆ ಚರ್ಚೆ ಮಾಡೋ ವಿಚಾರ ಅಲ್ಲ ಇವ್ರೆ. ಚರ್ಚೆ ಅಲ್ಲ, ಇದು ಬೇಕು. ಈಗ ಆಯ್ತು, ಚರ್ಚೆ ಸಪರೇಟ್. ನಿಮ್ ಮೂಲಕ ಇದು ಗಮನ ಸೆಳೆಯುವ ಸೂಚನೆ. ಈಗ ಏನಾಗ್ಬೇಕು ಹೇಳಿ. ಸಹಸ್ರಾರು ಕುಟುಂಬಗಳು ಉಳಿತವೆ ಮಾನ್ಯ ಸಭಾಧ್ಯಕ್ಷರೇ. UPI ಟ್ರಾನ್ಸಾಕ್ಷನ್ ಏನ್ ಗೊತ್ತಾ, ಇದು ಪೇಮೆಂಟ್ ಇಂಟರ್ಫೇಸ್. ಆಯ್ತು, ನೀವು ಸ್ಟಾಪ್ ಮಾಡ್ಲಿಕ್ಕೆ ನಾವು ಕೇಂದ್ರಕ್ಕೆ ಒತ್ತಾಯ ಪಡಿಸಬೇಕಂತ ಹೇಳ್ತಾ ಇದ್ದಾರೆ. ಮತ್ತೆ ಮಂತ್ರಿಗಳು ಹೇಳ್ತಾರೆ ನೋಡುವ ಇದನ್ನ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಇದು ಡಿಸ್ಕಷನ್ ಅಲ್ಲಿ ಕಾಲಿಂಗ್ ಅಟೆನ್ಷನ್. ಎಂತ ಡಿಸ್ಕಷನ್ ಇದು? ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಒಡಗೂಡಿ ಇವತ್ತು ನಾವೊಂದು ರೆಸೊಲ್ಯೂಷನ್ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಈ ಆನ್ಲೈನ್ ಗೇಮಿಂಗ್ ಅನ್ನ ಯಾವುದೇ ಕಾರಣಕ್ಕೂ ನಿಮಗೆ ತೆಗೆದುಕೊಂಡಂತ GST ಅನೈತಿಕ, ಈ ಹಣವು ನಮ್ಗೆ ಬೇಡ, ಯಾವುದೇ ಕಾರಣಕ್ಕೂ ಇದನ್ನ ನೀವು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಾವು ರೆಸೊಲ್ಯೂಷನ್ ಮಾಡೋದು. ಮಾಡಬೇಕು. ನಮ್ಮ ತಾಲೂಕಿನ ಮತ್ತೆ ಬೆಟ್ಟಿಂಗ್ ಮಾಡೋ ಕೆಲವು ನಮ್ಮ ಕಾರಲ್ಲಿ ಕೂತ್ಕೊಳ್ತಾನೆ, ಅವನು ಸ್ವಲ್ಪ ದೂರ ಇಡಬೇಕು. ಅದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಒಟ್ಟಿನಲ್ಲಿ ಈಗ ಹುಡುಗರು ಜೀವ ಉಳಿಸಬೇಕಾದ ಕರ್ತವ್ಯ ಇದೆ. ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು. ಎಷ್ಟು ಮಾನ್ಯ ಸಭಾಧ್ಯಕ್ಷರೇ, ನಿಮ್ ಗಮನಕ್ಕೆ ಒಂದೇ ನಿಮಿಷ ಈ ಕಡೆ ನನ್ನ ಕಡೆ ನೋಡಿ. ಮಾನ್ಯ ಸಭಾಧ್ಯಕ್ಷರೇ, ಇದು ನಿಮ್ಗೂ ಇದು ಬಾಲಣ್ಣ ನಿಮ್ಗೂ ಗೊತ್ತಾಗಬೇಕಿದು. $5 ಬಿಲಿಯನ್ ವಾರ್ಷಿಕವಾಗಿ ಹೋಗುವಂಥದ್ದು. $5 ಬಿಲಿಯನ್ ಅಂದ್ರೆ ಸುಮಾರು 30,000 ಕೋಟಿ ರೂಪಾಯಿ ಇದರಿಂದ ಗೌರ್ಮೆಂಟ್ಗೆ ಬರ್ತಾ ಇರೋಂಥದ್ದು. ಈ ಗೇಮಿಂಗ್ ಮಾರ್ಕೆಟ್ ಸೈಜ್ ನ UPI ಅಂತಾರೆ. ಏನಾಗ್ಬೇಕು ಹೇಳಿ, ವಾಟ್ ಇಸ್ ದ ಕ್ವಶನ್? ಅಲ್ಲ, ಇದು ಯಾವ ಕಾರಣಕ್ಕೋಸ್ಕರ ನಿಲ್ತಿಲ್ಲ ಅನ್ನೋದಕ್ಕೋಸ್ಕರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಮಾತಾಲಿಗೆ ಚರ್ಚೆ ಮಾಡೋ ವಿಚಾರ ಅಲ್ಲ ಇವ್ರೆ. ಚರ್ಚೆ ಅಲ್ಲ, ಇದು ಬೇಕು. ಈಗ ಆಯ್ತು, ಚರ್ಚೆ ಸಪರೇಟ್. ನಿಮ್ ಮೂಲಕ ಇದು ಗಮನ ಸೆಳೆಯುವ ಸೂಚನೆ. ಈಗ ಏನಾಗ್ಬೇಕು ಹೇಳಿ. ಸಹಸ್ರಾರು ಕುಟುಂಬಗಳು ಉಳಿತವೆ ಮಾನ್ಯ ಸಭಾಧ್ಯಕ್ಷರೇ. UPI ಟ್ರಾನ್ಸಾಕ್ಷನ್ ಏನ್ ಗೊತ್ತಾ, ಇದು ಪೇಮೆಂಟ್ ಇಂಟರ್ಫೇಸ್. ಆಯ್ತು, ನೀವು ಸ್ಟಾಪ್ ಮಾಡ್ಲಿಕ್ಕೆ ನಾವು ಕೇಂದ್ರಕ್ಕೆ ಒತ್ತಾಯ ಪಡಿಸಬೇಕಂತ ಹೇಳ್ತಾ ಇದ್ದಾರೆ. ಮತ್ತೆ ಮಂತ್ರಿಗಳು ಹೇಳ್ತಾರೆ ನೋಡುವ. ಇದನ್ನ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಇದು ಡಿಸ್ಕಷನ್ ಅಲ್ಲಿ ಕಾಲಿಂಗ್ ಅಟೆನ್ಷನ್. ಎಂತ ಡಿಸ್ಕಷನ್ ಇದು? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಒಡಗೂಡಿ ಇವತ್ತು ನಾವೊಂದು ರೆಸೊಲ್ಯೂಷನ್ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಈ ಆನ್ಲೈನ್ ಗೇಮಿಂಗ್ ಅನ್ನ ಯಾವುದೇ ಕಾರಣಕ್ಕೂ ನಿಮಗೆ ತೆಗೆದುಕೊಂಡಂತ GST ಅನೈತಿಕ, ಈ ಹಣವು ನಮ್ಗೆ ಬೇಡ, ಯಾವುದೇ ಕಾರಣಕ್ಕೂ ಇದನ್ನ ನೀವು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಾವು ರೆಸೊಲ್ಯೂಷನ್ ಮಾಡೋದು. ಮಾಡಬೇಕು. ನಮ್ಮ ತಾಲೂಕಿನ ಮತ್ತೆ ಬೆಟ್ಟಿಂಗ್ ಮಾಡೋ ಕೆಲವು ನಮ್ಮ ಕಾರಲ್ಲಿ ಕೂತ್ಕೊಳ್ತಾನೆ, ಅವನು ಸ್ವಲ್ಪ ದೂರ ಇಡಬೇಕು. ಅದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಒಟ್ಟಿನಲ್ಲಿ ಈಗ ಹುಡುಗರು ಜೀವ ಉಳಿಸಬೇಕಾದ ಕರ್ತವ್ಯ ಇದೆ. ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು.